ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 4. ನಿಮ್ಮಿಬ್ಬರದು ಹೇಳಿ ಮಾಡಿಸಿದ ಜೋಡಿ. ನಿನ್ನ ಹುಡುಗನ ಯಾರಾದರೂ ಹಾರಿಸಿಕೊಂಡು ಹೋಗ್ಬಿಟ್ಟಾರೋ ಜೋಪಾನ ಕಣೆ ಎಂದು ಗೆಳತಿಯನ್ನು ಹಾಸ್ಯ ಮಾಡಿದ್ದಳು ಅವಳ ಆತ್ಮೀಯ ಗೆಳತಿ ಮನಸ್ವಿ. ಯಾರಾದರೂ ಆ ಕೆಲಸ ಮಾಡಿದರೆ ನನ್ನಷ್ಟು ಖುಷಿ ಪಡೋರು ಈ ಭೂಮಿಲಿ ಬೇರೆ ಯಾರೂ ಇಲ್ಲ, ಅವಳಿಗೆ ಉತ್ತರಿಸಿದ್ದಳು ಸನಿಹಾ. ಎಲ್ಲಾದರೂ ಹೊರಗೆ ಮಾತಾಡೋಣ ಓಕೆನಾ? ನನಗೆ ಓಕೆ, ಥ್ಯಾಂಕ್ ಯು ಬಾವಾ, ನಾನು ನಿಮಗಾಗಿ ಕಾಯ್ತಾ ಇರ್ತೀನಿ, ಬಾಯ್. ಕರೆ ಸ್ಥಗಿತಗೊಳಿಸಿದಳು ಸನಿಹಾ. ಭಾವನ ಬಳಿ ತನ್ನ ಸಂಕಷ್ಟಗಳನ್ನು ಹೇಳಿಕೊಂಡು ಅವರಿಂದ ಏನಾದರೂ ಸಹಾಯ ಸಿಗಬಹುದೇ ಎಂದು ಅಂದುಕೊಂಡಿದ್ದಳು ಸನಿಹಾ. ಹೇಳಿದಂತೆ ಸಂದೀಪ್ ಮಧ್ಯಾಹ್ನ ಅವಳ ಕಾಲೇಜಿನ ಬಳಿ ಬೈಕಲ್ಲಿ ಬಂದಿದ್ದ. ಸನಿಹಾ ಕಾಲೇಜಿನ ಬಳಿ ಅವನಿಗಾಗಿ ಕಾಯುತ್ತಾ ನಿಂತಿದ್ದಳು. ಭಾವನ ಬೈಕಿನ ಪರಿಚಯವಿತ್ತಲ್ಲ, ದೂರದಿಂದಲೇ ಅವನು ಬರುತ್ತಿರುವುದನ್ನು ಕಂಡು ಅವಳು ಮಾರ್ಗದ ಬದಿಗೆ ಬಂದು ನಿಂತಿದ್ದಳು. ಸಂದೀಪ್ ಅವಳ ಬಳಿ ತನ್ನ ಬೈಕನ್ನು ನಿಲ್ಲಿಸಿ ಅವಳನ್ನು ಪಿಕ್ ಮಾಡುವುದಕ್ಕೂ ಕಾರು ಅಲ್ಲೇ ಪಾಸಾಗುವುದು ಸರಿ ಹೋಗಿತ್ತು. ಆದರೆ ಸಿದ್ಧಾಂತ್ನ ಕಾರನ್ನು ಅವರಿಬ್ಬರು ಈ ಮೊದಲೇ ನೋಡಿರಲಿಲ್ಲವಲ್ಲ, ಅದರತ್ತ ಗಮನಿಸಿರಲೇ ಇಲ್ಲ. ಸನಿಹಾ ತನ್ನದೇ ಟೆನ್ಷನ್ನಲ್ಲಿದ್ದಳು. ಸಂದೀಪ್ ಕೂಡ ನಾದಿನಿ ಯಾಕಾಗಿ ತನ್ನ ಸಹಾಯವನ್ನು ಬಯಸುತ್ತಿದ್ದಾಳೆ ಎಂದು ತಿಳಿಯುವ ಕುತೂಹಲದಿಂದಲೇ ಇದ್ದ. ಆದ್ದರಿಂದಾಗಿ ಸಿದ್ಧಾಂತನ ಕಾರು ತಮ್ಮ ಪಕ್ಕದಲ್ಲಿ ಸರಿದು ಹೋಗಿದ್ದು ಅವರಿಬ್ಬರ ಗಮನಕ್ಕೂ ಬಂದಿರಲಿಲ್ಲ. ಆದರೆ ಸಿದ್ಧಾಂತ್ನ ಚುರುಕು ಕಣ್ಣುಗಳು ಅದನ್ನು ಗಮನಿಸಿದ್ದವು. ಗಾಡಿ ಹತ್ತುತ್ತಲೇ ಸಂದೀಪ್ ಅವಳನ್ನು ಕೇಳಿದ, ಎಲ್ಲಿ ಹೋಗೋಣ ಸಾನು? ನಾನು ತುಂಬ ಟೆನ್ಷನ್ನಲ್ಲಿದ್ದೀನಿ, ನನ್ನ ತಲೆ ಕೆಲಸ ಮಾಡ್ತಾ ಇಲ್ಲ ಬಾವಾ, ನೀವು ಎಲ್ಲಿ ಹೇಳ್ತೀರೋ ಅಲ್ಲಿಗೆ ಹೋಗೋಣ. ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದೆ, ಆದರೆ ಇಲ್ಲಿಂದ ತುಂಬ ದೂರ, ನಿನ್ನ ಕ್ಲಾಸ್ ಮಿಸ್ ಆಗಬಹುದು. ಇಲ್ಲೇ ಎಲ್ಲಾದರೂ ಹತ್ತಿರವಿರುವ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮಾತಾಡೋಣ ಆಗ್ದಾ? ಅವಳ ಬಳಿ ಕೇಳಿದ ಸಂದೀಪ್. ಓಕೆ ಹೋಗೋಣ. ಮತ್ತೆ 5 ನಿಮಿಷಕ್ಕೆ ಸಂದೀಪ್ ತನ್ನ ಗಾಡಿಯನ್ನು ಹೋಟೆಲ್ ಒಂದರ ಮುಂದೆ ನಿಲ್ಲಿಸಿದ್ದ. ಇಬ್ಬರು ಹೋಟೆಲ್ ಒಳಹೊಕ್ಕು ಫ್ಯಾಮಿಲಿ ರೂಮ್ನಲ್ಲಿ ಕಾರ್ನರ್ ಸೀಟ್ ಹಿಡಿದು ಎದುರು ಬದುರಾಗಿ ಕುಳಿತರು. ಮೊದಲು ಫುಡ್ಗೆ ಆರ್ಡರ್ ಮಾಡೋಣ ಅಲ್ವಾ? ಏನು ಹೇಳಿ? ಅವಳನ್ನು ಕೇಳಿದ. ನನಗೆ ಫ್ರೈಡ್ ರೈಸ್ ಮಾತ್ರ ಸಾಕು, ಸನಿಹಾ ಹೇಳಿದಳು. 1 ಫ್ರೈಡ್ ರೈಸ್ 1 ಪಲಾವ್ ಅವನು ಆರ್ಡರ್ ಮಾಡಿದ. ಸಾನು, ನಾನು ನಿಂಗೆ ಕಂಗ್ರಾಟ್ಸ್ ಹೇಳೋದನ್ನೇ ಮರೆತೆ, ಇನ್ನೂ ತಡ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕಂಗ್ರಾಟ್ಸ್. ಇನ್ನು ನಿನ್ನ ಸಮಸ್ಯೆ ಏನು ಇದ್ರೂ ಸಿದ್ಧಾಂತ್ ಹತ್ರ ಹಂಚ್ಕೋ, ಅವನು ಎಲ್ಲದಕ್ಕೂ ನಿಂಗೆ ಸೊಲ್ಯೂಷನ್ ಕೊಡ್ತಾನೆ. ಅದು ಬಿಟ್ಟು ನೀನು ನನ್ನ ಹತ್ರ ಹೇಳ್ಕೊಂಡ್ರೆ ನಿನ್ನ ಸಮಸ್ಯೆಗೆ ಪರಿಹಾರ ಆಗುತ್ತೆ ಅಂತ ನನಗೆ ಅನ್ನಿಸಲ್ಲ. ಸಂದೀಪ್ ಅವಳ ಬಳಿ ಹಾಗೆ ಹೇಳಲು ಕಾರಣವಿತ್ತು. ನಾದಿನಿಗೆ MSc ಕೋರ್ಸ್ ಕಂಪ್ಲೀಟ್ ಮಾಡಬೇಕೆಂಬ ಆಸೆ ಇದೆ. ಅದನ್ನು ತಾನು ಸಿದ್ಧಾಂತ್ ಬಳಿ ಹೇಳುವುದರ ಬದಲು ನೇರವಾಗಿ ಸಿದ್ಧಾಂತ್ ಬಳಿಯೇ ಅವಳು ಮಾತಾಡುವುದು ಸೂಕ್ತ ಎಂಬುದು ಅವನ ಅಭಿಪ್ರಾಯವಾಗಿತ್ತು. ಬಾವಾ, ನನ್ನ ಸಮಸ್ಯೆನೇ ಸಿದ್ಧಾಂತ್ ಅಂದ ಮೇಲೆ ನಾನು ಅವನತ್ರ ನನ್ನ ಸಮಸ್ಯೆಯನ್ನು ಹೇಳ್ಕೊಳ್ಳೋಕೆ ಸಾಧ್ಯನಾ? ಬರೀ ಎಜುಕೇಷನ್ ಮಾತ್ರ ಅಲ್ಲ ಬಾವಾ, ನಂಗ್ಯಾಕೋ ಆ ಮನುಷ್ಯನ ಮದುವೆ ಆಗೋಕೆ ಸುತರಾಮ್ ಒಪ್ಪಿಗೆ ಇಲ್ಲ. ಈ ಮದುವೆಯಿಂದ ಖಂಡಿತವಾಗಿಯೂ ನನಗೆ ಒಳ್ಳೇದಾಗಲ್ಲ. ಈ ಮದುವೆ ನಡೆದ್ರೆ ನನ್ನ ಜೀವನನೇ ಹಾಳಾಗಿ ಹೋಗುತ್ತೆ. ಈ ಮದುವೆ ನಡೆದ್ರೆ ನಾನು ಬದುಕಿದ್ದು ಸತ್ತ ಹಾಗೆ. ಪ್ಲೀಸ್ ಬಾವಾ, ಏನಾದರೂ ಮಾಡಿ ಈ ಮದುವೆನ ನಿಲ್ಲಿಸೋ ಹಾಗೆ ಮಾಡಿ. ನಾನು ನಿಮ್ಮನ್ನ ಬಾವ ಅಂತ ಕರೆದ್ರು ಮಾತಾಡ್ತಿದ್ರು ನಾನು ನಿಮ್ಮ ಒಡಹುಟ್ಟಿದ ತಂಗಿಯ ಹಾಗೆ ಅಂತ ಅಂದ್ಕೊಳ್ಳಿ. ಒಂದು ತಂಗಿಗೆ ಅಣ್ಣನಾಗಿ ನೀವು ಏನು ಸಹಾಯ ಮಾಡೋಕೆ ಸಾಧ್ಯನೋ ಅದನ್ನು ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬಾವಾ, ಅವಳು ಭಾವನ ಬಳಿ ಹೇಳಿಕೊಂಡಳು. ಖಂಡಿತ ನನ್ನ ಕೈಯಲ್ಲಾಗೋ ಸಹಾಯ ನಿಂಗೆ ನಾನು ಮಾಡೇ ಮಾಡ್ತೀನಿ. ನನ್ನ ಕಸಿನ್ನ ಫ್ರೆಂಡ್ ಅದೇ ಕಂಪನಿಲಿ ಕೆಲಸ ಮಾಡ್ತಾ ಇರೋದು. ನಾನು ಈಗಾಗಲೇ ಸಿದ್ಧಾಂತ್ನ ಡೀಟೇಲ್ಸ್ ಕೊಟ್ಟು ಅವನ ಬಗ್ಗೆ ತಿಳ್ಕೊಳ್ಳೋಕೆ ಹೇಳಿದ್ದೀನಿ. ಅವನ ಬಗ್ಗೆ ಏನಾದರೂ ನೆಗೆಟಿವ್ ಕಮೆಂಟ್ಸ್ ಬಂದರೆ ಮಾವನ ಹತ್ರ ಮಾತಾಡೋಣ. ಸಾಕ್ಷಿ ಸಮೇತ ಹೋಗಿ ಮಾವನ ಮುಂದೆ ಪ್ರೂವ್ ಮಾಡಬೇಕು. ಆಗ ಮಾವ ತಮ್ಮ ನಿರ್ಧಾರ ಬದಲಾಯಿಸ್ಬೋದು. ಭಾವನ ಮಾತನ್ನು ಕೇಳಿ ಮುಳುಗುವವನಿಗೆ ಹುಲುಕಡ್ಡಿಯ ಆಸರೆ ಎಂಬಂತಾಗಿತ್ತು ಸನಿಹಾಗೆ. ತುಂಬ ಥ್ಯಾಂಕ್ಸ್ ಬಾವ ನಿಮ್ಮ ಕನ್ಸರ್ನ್ಗೆ. ಮಾತಾಡುತ್ತಾ ಊಟ ಮಾಡಿದರು. ಊಟ ಮಾಡಿದ ಬಳಿಕ ಅವಳನ್ನು ಕಾಲೇಜಿನ ಬಳಿ ಡ್ರಾಪ್ ಮಾಡಿ ಅಲ್ಲಿಂದ ಹೊರಟ ಸಂದೀಪ್. ಮತ್ತೆ 2 ದಿನಗಳಲ್ಲಿ ಸಂದೀಪ್ನಿಂದ ಉತ್ತರ ಬಂದಿತ್ತು. ಸಿದ್ಧಾಂತ್ ತುಂಬ ಬುದ್ಧಿವಂತ, ಮಾತ್ರವಲ್ಲ ಒಳ್ಳೆ ಹುಡುಗ ಅಂತ ಅವರ ಕಂಪನಿಯಲ್ಲೂ ಅವನಿಗೆ ಒಳ್ಳೆ ಹೆಸರಿದೆ. ಹೆಣ್ಣು ಮಕ್ಕಳ ಬಗ್ಗೆ ಅವನಿಗೆ ತುಂಬ ಗೌರವವಿದೆ. ಅವರನ್ನು ತುಂಬ ಗೌರವಯುತವಾಗಿ ನಡೆಸ್ಕೋತಾನಂತೆ. ಬೇರೆಯವರಿಗೆ ತನ್ನಿಂದಾದ ಸಹಾಯ ಮಾಡ್ತಾನೆ ಹೊರತು ಯಾರಿಗೂ ತೊಂದರೆ ಕೊಡಲ್ಲ ಅಂತ ಹೇಳ್ತಾರೆ. ನಂಗನ್ಸುತ್ತೆ ನಿಂಗೀಗ ಮದುವೆ ಆಗೋ ಮನಸ್ಸಿಲ್ವಲ್ಲ, ಅದಕ್ಕಾಗಿ ನೀನು ಅವನ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀಯಾ ಅಂತ. ಅದೇ ಕಾರಣಕ್ಕೆ ನಿನ್ನ ಮನಸ್ಸು ಅವನನ್ನು ಒಪ್ಕೋತಾ ಇಲ್ಲ. ಎಲ್ಲ ಕಡೆನೂ ಸಿದ್ಧಾಂತ್ಗೆ ಫುಲ್ ಮಾರ್ಕ್ಸ್ ಸಿಗ್ತಾ ಇದೆ. ಮಾತ್ರವಲ್ಲ, ನಾನು ಅವನಿಗೆ ಗೊತ್ತಾಗದ ರೀತಿಯಲ್ಲಿ ಅವನನ್ನು ಹಿಂಬಾಲಿಸ್ಕೊಂಡು ಹೋಗಿ ಅವನ ಮನೆಯ ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿದ್ದೆ. ಅಲ್ಲೂ ಅವನ ಬಗ್ಗೆ ಎಲ್ಲರೂ ಒಳ್ಳೆಯ ಕಮೆಂಟನ್ನೇ ಮಾಡಿದ್ದಾರೆ. ಅವನನ್ನು ರಿಜೆಕ್ಟ್ ಮಾಡೋಕೆ ನನಗೆ ಯಾವ ಕಾರಣನೂ ಕಾಣಿಸ್ತಾ ಇಲ್ಲ. ಐ ಆಮ್ ರಿಯಲಿ ಸಾರಿ ಸಾನು, ಐ ಆಮ್ ಹೆಲ್ಪ್ಲೆಸ್.
ಭಾವನ ಉತ್ತರ ಕೇಳಿ ಅವಳು ನಿರಾಸೆಗೊಂಡರೂ ತನ್ನ ಸುರಕ್ಷತೆಗಾಗಿ ಅವರು ಮಾಡಿದ ಕೆಲಸದಿಂದ ಅವಳ ಹೃದಯ ತುಂಬಿ ಬಂದಿತ್ತು. ಕೊನೆಯದಾಗಿ ನಿಂಗೊಂದು ಸಜೆಷನ್ ನನ್ನ ಕಡೆಯಿಂದ. ಏನು ಗೊತ್ತಾ? ನೀನು ಸಿದ್ಧಾಂತ ಬಗ್ಗೆ ಪಾಸಿಟಿವ್ ಥಿಂಕಿಂಗ್ ಮಾಡು, ಎಲ್ಲ ಸರಿ ಹೋಗುತ್ತೆ ಹೇಳಿದರು ಸಂದೀಪ್. ಆ ಭಾನುವಾರವೇ ಸರಳವಾಗಿ ಇವರ ಮನೆಯಲ್ಲಿಯೇ ಸಿದ್ಧಾಂತ್ ಮತ್ತು ಸನಿಹಾ ಎಂಗೇಜ್ಮೆಂಟ್ ಶಾಸ್ತ್ರ ಇಟ್ಟುಕೊಂಡಿದ್ದರು. ಎಂಗೇಜ್ಮೆಂಟಿನ ದಿನ ಸನಿಹಳ ಮುಖದಲ್ಲಿ ಯಾವ ಕಳೆಯೂ ಇರಲಿಲ್ಲ. ತನ್ನ ಮದುವೆಯನ್ನು ಕ್ಯಾನ್ಸಲ್ ಮಾಡಬೇಕೆಂದು ಅವಳು ಮಾಡಿದ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿತ್ತು. ಮನೆಯವರ ಬಲವಂತಕ್ಕೆ ಸೌಂದರ್ಯ ತಜ್ಞೆಯ ಕೈಯಲ್ಲಿ ಅಲಂಕರಿಸಿಕೊಂಡಿದ್ದಳು. ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಅದು ಅವಳ ಮುಖದಲ್ಲಿ ನಗು ಅರಳಿಸುವಲ್ಲಿ ಸಫಲವಾಗಲಿಲ್ಲ. ತಾಯಿ ಮತ್ತು ಅಕ್ಕ ಹೇಳಿದ ಕೆಲಸವನ್ನು ಯಾಂತ್ರಿಕವಾಗಿ ಮಾಡುತ್ತಿದ್ದಳಷ್ಟೇ. ಅವಳಿಗೆ ಈ ಮದುವೆಯಲ್ಲಿ ಯಾವುದೇ ಆಸಕ್ತಿಯೂ ಇರಲಿಲ್ಲವಲ್ಲ. ಅವರ ಮನೆ ಮುಂದೆಯೇ ಶಾಮಿಯಾನ ಹಾಕಿ ಅತಿ ಸಮೀಪದ ಬಂಧುಗಳನ್ನು ಕರೆದು ನಿಶ್ಚಿತಾರ್ಥವನ್ನು ಏರ್ಪಡಿಸಿದ್ದರು. ಬಂದ ಅತಿಥಿಗಳೆಲ್ಲರೂ ಅವಳ ಅದೃಷ್ಟವನ್ನು ಕೊಂಡಾಡಿದರು. ನಿಮ್ಮಿಬ್ಬರದು ಹೇಳಿ ಮಾಡಿಸಿದ ಜೋಡಿ. ನಿನ್ನ ಹುಡುಗನ ಯಾರಾದರೂ ಹಾರಿಸ್ಕೊಂಡು ಹೋಗ್ಬಿಟ್ಟಾರು ಜೋಪಾನ ಕಣೆ ಎಂದು ಗೆಳತಿಯನ್ನು ಹಾಸ್ಯ ಮಾಡಿದ್ದಳು ಅವಳ ಆತ್ಮೀಯ ಗೆಳತಿ ಮನಸ್ವಿ. ಅವರಾರಿಗೂ ಅವಳ ಮನಸ್ಸಲ್ಲಿರುವ ನೋವು ಗೊತ್ತಾಗಲಿಲ್ಲ. ಆಗ ಗೆಳತಿಯ ಬಳಿ ಸಿಟ್ಟಿನಿಂದಲೇ ಉತ್ತರಿಸಿದ್ದಳು ಸನಿಹಾ. ಯಾರಾದರೂ ಆ ಕೆಲಸ ಮಾಡಿದ್ರೆ ನನ್ನಷ್ಟು ಖುಷಿಪಡುವವರು ಈ ಭೂಮಿಲಿ ಬೇರೆ ಯಾರೂ ಇಲ್ಲ. ಯಾಕೆ ಯಾಕೆ ಹಾಗೆ ಹೇಳ್ತಾ ಇದ್ದೀಯಾ? ನಿನ್ನ ಹುಡುಗನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನಿಸುತ್ತೆ. ಅಷ್ಟು ಚೆನ್ನಾಗಿದ್ದಾರೆ ಕಣೆ. ನಿನ್ನ ಎಜುಕೇಷನ್ ಕಂಪ್ಲೀಟ್ ಮಾಡೋಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಕೇಳಿಸ್ತು. ಮತ್ತಿನ್ನೇನು ಪ್ರಾಬ್ಲಮ್ ಇಲ್ವಲ್ಲ? ಮತ್ತೆ ಯಾಕೆ ನೀನು ಅವರ ಮೇಲೆ ಮುನಿಸ್ಕೋತೀಯಾ? ಗೆಳತಿಯನ್ನು ವಿಚಾರಿಸಿದಳು ಮನಸ್ವಿ. ನನ್ನ ಕಷ್ಟ ನನಗೆ ಗೊತ್ತು. ಅದ್ಯಾಕೆ ಬೇರೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ನನಗಂತೂ ಗೊತ್ತೇ ಆಗ್ತಾ ಇಲ್ಲ. ಆ ಹುಡುಗ ನಿಮಗೆ ಎಲ್ಲ ಅದೇನು ಮೋಡಿ ಮಾಡಿದ್ದಾನೋ? ತನ್ನ ಮನದಲ್ಲಿದ್ದ ಅಸಮಾಧಾನವನ್ನು ಗೆಳತಿಯ ಮುಂದೆ ಹೊರಹಾಕಿದ್ದಳು ಸನಿಹಾ. ನಿಶ್ಚಿತಾರ್ಥದ ದಿನವೂ ಅವರಿಬ್ಬರ ಮಧ್ಯೆ ಯಾವ ಮಾತುಕತೆಯೂ ನಡೆಯಲಿಲ್ಲ. ತನ್ನ ಮತ್ತು ಸಿದ್ಧಾಂತ್ನ ಮದುವೆಯನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ ಎಂದು ಅರಿವಾಗಿತ್ತು ಸನಿಹಾಗೆ. ಅವರಿಬ್ಬರ ಮದುವೆ ನಿಶ್ಚಯವಾದ ಬಳಿಕವೂ ಅವನೆಂದು ಅವಳಿಗೆ ಕರೆ ಮಾಡಿ ಮಾತಾಡುತ್ತಿರಲಿಲ್ಲ. ಅವಳನ್ನು ಎಲ್ಲೂ ಹೊರಗೆ ಸುತ್ತಾಡಲು ಕರೆದೊಯ್ಯುತ್ತಿರಲಿಲ್ಲ. ಈಗಿನ ಕಾಲದಲ್ಲೂ ಇಂತಹ ಹುಡುಗರು ಇದ್ದಾರಾ? ಇದನ್ನೆಲ್ಲ ಕಂಡು ಸಾರಿಕಾ ಮತ್ತು ಸಂದೀಪ್ಗೆ ತುಂಬ ಆಶ್ಚರ್ಯವಾಗುತ್ತಿತ್ತು. ಸಂದೀಪ್ ತನ್ನ ಪತ್ನಿಯ ಬಳಿ ಹೇಳಿದ. ಸಿದ್ಧಾಂತ್ಗೆ ತುಂಬ ಸಂಕೋಚ ಅನಿಸುತ್ತೆ. ಅವನು ನಮ್ಮ ಸನಿಹಾ ಹತ್ರ ಮಾತೇ ಆಡ್ತಾ ಇಲ್ಲ. ಸನಿಹಾ ಅವನ ಬಗ್ಗೆ ಫುಲ್ ನೆಗೆಟಿವ್ ಒಪಿನಿಯನ್ ಬೆಳೆಸ್ಕೊಂಡಿದ್ದಾಳೆ. ಅವರಿಬ್ಬರ ಮಧ್ಯೆ ಇರೋ ಈ ತೆರೆನ ಸರಿಸಬೇಕು ಅಂತ ಆದರೆ ಅವರಿಬ್ಬರನ್ನ ಒಮ್ಮೆ ಮೀಟ್ ಮಾಡಿಸಬೇಕು. ಆ ಕೆಲಸ ನಾವು ಮಾಡಬೇಕು. ಈ ಭಾನುವಾರ ಸಿದ್ಧಾಂತ್ ಮತ್ತು ಸನಿಹಾನ ನಮ್ಮನೆಗೆ ಊಟಕ್ಕೆ ಕರೆಯೋಣ. ಅದಕ್ಕೆ ನೀನೇನು ಹೇಳ್ತೀಯಾ ಎಂದು ಪತ್ನಿಯನ್ನು ವಿಚಾರಿಸಿದ್ದ. ವೆರಿ ಗುಡ್ ಐಡಿಯಾ. ನನಗೂ ಅದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಹುಡುಗ ತುಂಬ ಒಳ್ಳೆಯವನೇ, ಆದರೆ ಅವನಿಗೆ ಸಂಕೋಚ ಸ್ವಲ್ಪ ಜಾಸ್ತಿ. ಆದರೆ ಸಾನು ಅದಕ್ಕೆ ಒಪ್ತಾಳಾ? ಅದಂತೂ ನನಗೆ ಡೌಟು. ನಾವು ನಮ್ಮ ಕಡೆಯಿಂದ ಪ್ರಯತ್ನ ಮಾಡೋಣ. ಸಾನು ಹತ್ರ ಮನೆಗೆ ಬಾ ಅಂದರೆ ಖಂಡಿತ ಬರ್ತಾಳೆ. ನನಗೆ ಸಿದ್ಧಾಂತ್ ಬರ್ತಾರಾ ಇಲ್ವಾ ಅನ್ನೋದೇ ಡೌಟು. ಲೆಟ್ ಮಿ ಟ್ರೈ. ಸಂದೀಪ್ ಅಂತಹದೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದ. ಸಂದೀಪ್ ಮೊದಲು ಸಿದ್ಧಾಂತ್ಗೆ ಕರೆ ಮಾಡಿ ಆ ಭಾನುವಾರ ತಮ್ಮ ಮನೆಗೆ ಮಧ್ಯಾಹ್ನದ ಊಟಕ್ಕೆ ಬರಲು ಆಹ್ವಾನವಿತ್ತಿದ್ದ. ಆದರೆ ಸಿದ್ಧಾಂತ್ ಅದನ್ನು ನಯವಾಗಿ ತಿರಸ್ಕರಿಸಿದ್ದ. ನನಗೇನು ನಿಮ್ಮ ಮನೆಗೆ ಬರಬೇಕು ಅಂತ ತುಂಬ ಆಸೆ ಇದೆ. ಆದರೆ ಏನು ಮಾಡಲಿ, ಮದುವೆಗೆ ಇನ್ನೂ ಜಾಸ್ತಿ ದಿನ ಇಲ್ವಲ್ಲ. ಕೆಲಸಗಳು ತುಂಬ ಪೆಂಡಿಂಗ್ ಇವೆ. ಎಲ್ಲ ನಾನೇ ಓಡಾಡಿ ಮಾಡಬೇಕು. ದೊಡ್ಡಪ್ಪ ದೊಡ್ಡಮ್ಮಂಗೆ ಇನ್ನೂ ತೊಂದರೆ ಕೊಡೋಕ್ಕೆ ನನಗಿಷ್ಟ ಇಲ್ಲ. ಮದುವೆ ಆದಮೇಲೆ ಖಂಡಿತ ಬರ್ತೀನಿ. ಐ ಆಮ್ ರಿಯಲಿ ಸಾರಿ. ಸಂದೀಪ್ನ ಪ್ರಯತ್ನ ಫಲಿಸಲಿಲ್ಲ. ಸುಲೋಚನಾ ಅವರು ತಮ್ಮ ದೊಡ್ಡ ಮಗಳ ಬಳಿ ಹೇಳಿದರು. ಮದುವೆ ಅಂದಮೇಲೆ ಎಷ್ಟು ಖುಷಿಯಾಗಿರಬೇಕು. ಅದು ಯಾವುದೂ ಇಲ್ಲ ನಿನ್ನ ತಂಗಿಗೆ. ಈ ಮದುವೆ ನಡೀಬಾರ್ದು ಅಂತ ಅವಳು ತುಂಬಾ ಪ್ರಯತ್ನ ಪಟ್ಲು. ಆದರೆ ನಿಮ್ಮ ಅಪ್ಪ ಅದನ್ನು ಕೇಳ್ತಾ ಇಲ್ಲ. ನಾವೀಗ ಬಲವಂತವಾಗಿ ಮದುವೆ ಮಾಡಿಸ್ತಾ ಇದ್ದೀವಿ. ಅವಳು ಆ ಹುಡುಗನ ಜೊತೆ ಹೊಂದಿಕೊಂಡು ಜೀವನ ಮಾಡ್ತಾಳಾ ಅನ್ನೋದೇ ಡೌಟು. ಇದು ಸರಿನಾ ತಪ್ಪಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ? ದೊಡ್ಡ ಮಗಳ ಬಳಿ ತಮ್ಮ ದುಗುಡವನ್ನು ಹೇಳಿಕೊಂಡು ಅತ್ತಿದ್ದರು ಸುಲೋಚನಾ. ತಾಯಿಯ ದುಃಖ ಕಂಡು ಸಾರಿಕಾ ಹೇಳಿದಳು. ಅಮ್ಮ, ಸಾನುಗೆ ತುಂಬ ಮೆಚ್ಯೂರಿಟಿ ಇದೆ. ನೋಡ್ತಾ ಇರು, ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ಅವಳಿಗೆ ನಮ್ಮ ನೆನಪೇ ಇರಲ್ಲ. ದೀಪು ಆ ಹುಡುಗನ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದಾರೆ. ಆ ಹುಡುಗ ತುಂಬ ಒಳ್ಳೆಯವನಂತಮ್ಮ ಎಂದು ಹೇಳಿ ತಾಯಿಯನ್ನು ಸಮಾಧಾನಪಡಿಸಿದ್ದಳು ಸಾರಿಕಾ. ನೀನು ಹೇಳಿದ ಹಾಗೆ ಆದರೆ ಒಳ್ಳೆಯದು.
ಈ ಮದುವೆಯಿಂದ ಅವಳು ಸುಖವಾಗಿದ್ರೆ ನನಗೆ ಅಷ್ಟೇ ಸಾಕು. ಸನಿಹಳ ಮನೆಯಲ್ಲಿ ಮದುವೆಯ ತಯಾರಿ ಭರ್ಜರಿಯಾಗಿ ನಡೆಯುತ್ತಿತ್ತು. ಆದರೆ ಸನಿಹ ಮಾತ್ರ ತನಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲದಂತೆ ಇದ್ದು ಬಿಟ್ಟಿದ್ದಳು. ಅಂದು ಕಾಲೇಜಿಗೆ ಎಂದಿಗಿಂತ ಸ್ವಲ್ಪ ಬೇಗನೆ ಬಂದಿದ್ದಳು ಸನಿಹ. ಮದುವೆಗೆ ಎಷ್ಟು ದಿನ ರಜೆ ಹಾಕ್ತೀಯಾ ಕೇಳಿದಳು ಅವಳ ಗೆಳತಿ. ನಮ್ಮಮ್ಮ 1 ವಾರ ರಜೆ ಹಾಕು ಅಂತ ಹೇಳ್ತಿದ್ದಾರೆ. ನಾನು 4 ದಿನ ರಜಾ ಹಾಕೋದು ನಂಗ್ಯಾಕೋ ಈಗ ಕಾಲೇಜ್ ಬಿಟ್ಮೇಲೆ ಮನೆಗೆ ಹೋಗೋಕ್ಕೂ ಹಿಂಸೆ ಅನ್ನಿಸ್ತಿದೆ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.